ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬ ಸದಸ್ಯರು, ಅವರ ಬ್ರದರ್ ಮಕ್ಕಳು, ಇಡೀ ಮೈಕ್ ಅವ್ರಿಗೆ ಒಂದು ಹೆಣ್ಣು ಆ ರೀತಿ ಬ್ರೂಟಲ್ ಮರ್ಡರ್ ಆಗಿದೆ ಅಂತ ಅವಳಿಗೆ ನ್ಯಾಯ ಸಿಗ್ಬಾರ್ದ? ಕಾರ್ಯನಿರ್ವಹಣಾಧಿಕಾರಿಗಳು ನೀವು, ಧರ್ಮಾಧಿಕಾರಿಗಳು ನೀವು, ರಾಜ್ಯಸಭಾ ಸದಸ್ಯರು ನೀವು. ಈ ಸಾವುಗಳು ನಮ್ಗೆ ಗೊತ್ತಿಲ್ಲ ಅಂದ್ರೆ ಪಂಚಾಯತ್ ಬಂದು ನಾವು ಊಟ ಹಾಕಿದ್ರಿ ಅವ್ನಿಗೆ ಯಾರು ರೈಟ್ ಕೊಟ್ಟಿದ್ದು? ಯಾರು ಅವರ ಪರವಾಗಿ ಮಾಡ್ತಾ ಇರ್ತಾರ ಅವ್ರಿಗೆ ಇನ್ನೂ ದೊಡ್ಡ ದೊಡ್ಡ ದುಡ್ಡು ಬರ್ಬೋದು. ವೀರೇಂದ್ರ ಹೆಗ್ಗಡೆ ಅವರು ಈ ರಾಜ್ಯದ ಅತ್ಯಂತ ಶ್ರೀಮಂತ ಜಮೀನ್ದಾರ್. ಧರ್ಮಸ್ಥಳ ಮಂಜುನಾಥ್ ಹೆಸರಲ್ಲಿ ಇಲ್ಲ, ನನ್ಗೆ ಗೊತ್ತಿರೋ ಪ್ರಕಾರ ವೀರೇಂದ್ರ ಹೆಗ್ಗಡೆ ಹೆಸರಲ್ಲಿ. ಆ ಗೂಂಡಾಗಳು ಯಾರಿಗೆ ಸೇರಿದವರು, ಗಲಾಟೆ ಮಾಡ್ತಾ ಇದಾರಲ್ಲ ಅವ್ರು ಯಾರಿಗೆ ಸೇರಿದವರು ಎಲ್ರಿಗೂ ಗೊತ್ತಿದೆ. ನಮಸ್ಕಾರ ಕರ್ನಾಟಕ. ರಾಜ್ಯ ಅಲ್ಲ, ಇಡೀ ದೇಶದೆಲ್ಲೆಡೆ ಚರ್ಚೆ ಆಗ್ತಿರುವಂತ ವಿಚಾರ ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣ. ಈ ಧರ್ಮಸ್ಥಳ ಬುರ್ಡೆ ಕೇಸ್ ಯಾವ ಮಟ್ಟಿಗೆ ಆಗಿದೆ ಅಂತ ಹೇಳಿದ್ರೆ, ಈಗಾಗಲೇ ಧರ್ಮಸ್ಥಳದಲ್ಲಿ ಬಹಳಷ್ಟು ಅನಾಮಿಕ ಏನ್ ತೋರಿಸಿದಾನೆ ಪಾಯಿಂಟ್ಗಳನ್ನ ಅಗೆಯುವ ಕೆಲಸ ಕೂಡ ಆಗ್ತಾ ಇದೆ. ಕೆಲವೊಂದು ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರಗಳು ಕೂಡ ಸಿಕ್ಕಿದೆ. ಮತ್ತು ಈ ನಿನ್ನೆ ಅಷ್ಟೇ ಅಲ್ಲಿ ಹೋಗಿದ್ದಂತ ಏನು ಯೂಟ್ಯೂಬರ್ಸ್ ಆಗಿರ್ಬೋದು, ಪತ್ರಕರ್ತರಾಗಿರ್ಬೋದು, ಅವ್ರ ಮೇಲೆ ಒಂದು ಹಲ್ಲೆ ಕೂಡ ನಡೆಯುತ್ತೆ. ಸೊ ಈ ರೀತಿಯಾಗಿ ದಿನಕ್ಕೊಂದು ಬೆಳವಣಿಗೆಗಳನ್ನ ಪಡ್ಕೊಳ್ತಾ ಇದೆ. ಸೊ ಈ ವಿಚಾರ ಸಂಬಂಧ ಆ ಒಂದು ಧರ್ಮಸ್ಥಳದ ಬಗ್ಗೆ ಅಂದ್ರೆ ಪರ ನಿಂತ್ಕೊಂಡು ಮಾತನಾಡೋರು ಇದ್ದಾರೆ, ಅಥವಾ ಈ ಕೇಸ್ ಪರ ನಿಂತ್ಕೊಂಡು ಮಾತನಾಡೋರು ಇದ್ದಾರೆ. ಸೊ ಈ ರೀತಿಯಾಗಿ ಒಂದ್ ರೀತಿಯಾಗಿ ಎರಡು ಬಣ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇವತ್ತು ನಮ್ಮೊಟ್ಟಿಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ, ಧರ್ಮಸ್ಥಳ ಹೋರಾಟಗಾರರು ಪ್ರದೀಪ್ ಕುಮಾರ್ ಅವರು. ಅವರನ್ನ ಮಾತಾಡಿಸ್ತಾ ಹೋಗೋಣ. ಅವ್ರೇನ್ ಹೇಳ್ತಾರೆ, ಅವರ ಪ್ರಕಾರ ಏನ್ ಆಗ್ತಾ ಇದೆ, ಅವ್ರು ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ, ಇದನ್ನೆಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ನಾನು ಪ್ರಾರಂಭದಲ್ಲೇ ಹೇಳಿದೆ, ಈಗ ಬಹಳಷ್ಟು ಚರ್ಚೆಯಲ್ಲಿರುವಂಥದ್ದು ಅಂತ ಹೇಳಿದ್ರೆ ಧರ್ಮಸ್ಥಳ ಬುರ್ಡೆ ಕೇಸ್. ಏನಾಗ್ತಾ ಇದೆ ಸರ್ ನಿಮ್ಮ ಪ್ರಕಾರ? ಯಾರ್ದು ತಪ್ಪು, ಯಾರ್ದು ಸರಿ, ಇಲ್ಲಿ ಏನೆಲ್ಲ ಆಯಿತು, ಯಾಕೆ ಈ ಬೆಳವಣಿಗೆಗಳಾಗ್ತಾ ಇದೆ? ನೋಡಿ, ಈ ಧರ್ಮಸ್ಥಳ ಕೇಸನ್ನು ನೀವು ಕೂಲಂಕುಷವಾಗಿ ಭಾಳ ಸೂಕ್ಷ್ಮವಾಗಿ ನೋಡಬೇಕು. ಧರ್ಮಸ್ಥಳದ ಪರವಾಗಿ ಮಾತಾಡ್ತಕ್ಕಂಥವ್ರು ಇಲ್ಲ, ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ರಿ, ದೇವ್ರ ಬಗ್ಗೆ ಮಾತಾಡ್ತಾ ಇದ್ರಿ, ಈ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ರಿ, ಈ ರೀತಿಯ ಒಂದು ಅಡ್ಡಗೋಡೆಯನ್ನು ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಓಕೆ, ನೋಡಿ, ಕಳೆದ 13-14 ವರ್ಷಗಳಲ್ಲಿ ನಾಗವಲ್ಲಿ, ಅನನ್ಯ ಭಟ್, ಸೌಜನ್ಯ, ವೇದವಲ್ಲಿ, ಈ ಥರದ 4-5 ಪ್ರಕರಣಗಳಿಗೆ ತಾರ್ಕಿಕ ಅಂತ್ಯ ಸಿಗಲಿಲ್ಲ. ಆದರೂ ಹೋರಾಟವನ್ನು ಒಂದಷ್ಟು ಸಂಘಟನೆಗಳು ಮಾಡ್ಕೊಳ್ತಾ ಬಂದಿವೆ. ಪ್ರಮುಖವಾಗಿ ಜನವಾದಿ ಮಹಿಳಾ ಸಂಘ, KRS ಪಾರ್ಟಿ, ಮತ್ತು ಅಲ್ಲಿನ ಲೋಕಲ್ SP ಮುಖಂಡರುಗಳು ಮಾಡ್ಕೊಬಂದಿದ್ದಾರೆ. ಆದರೆ ಆ ಯಾವ ಹೋರಾಟಗಳಿಗೂ ತಾರ್ಕಿಕ ಅಂತ್ಯ ಸಿಗಲಿಲ್ಲ. 2023ರಲ್ಲಿ ಸೌಜನ್ಯ ಪ್ರಕರಣಕ್ಕೆ ಜಡ್ಜ್ಮೆಂಟ್ ಬಂದಾಗ ಆ ಜಡ್ಜ್ಮೆಂಟ್ನಲ್ಲಿ ಭಾಳ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರು, ಈ ಆರೋಪಿಯನ್ನ ಹಾಕಿದ್ದಾರೆ, ಪೊಲೀಸ್ ವ್ಯವಸ್ಥೆಯ ಸಿಕ್ಸಿದ್ದಾರೆ ಅವ್ರನ್ನ. ಮತ್ತೆ ಈ ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ಲೋಪದೋಷಗಳನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ, ಮತ್ತು ತನಿಖೆಯಲ್ಲಿ ಮಾಡಬೇಕಾದಂತ ಒಂದಷ್ಟು ಪ್ರೊಸೀಜರ್ಸ್ ಲ್ಯಾಪ್ಸ್ ಆಗಿದೆ. ಆ ಪ್ರೊಸೀಜರ್ಸ್ ಲ್ಯಾಪ್ಸ್ ಆಗ್ಲಿಕ್ಕೆ ಯಾರ ಕಾರಣ, ಯಾರ ಒತ್ತಡ ಇತ್ತು, ಇದೆಲ್ಲವೂ ಕೂಡ ಆ ಜಡ್ಜ್ಮೆಂಟ್ ಅಲ್ಲಿ ಬಂದಿದೆ. ಜೊತೆಗೆ ಮುಂದುವರೆದು ಆ ಜಡ್ಜ್ಮೆಂಟ್ ಮೇಲೆ ಹೇಳ್ತಾರೆ, ಈ ಸೌಜನ್ಯ ಅವರ ಪೋಸ್ಟ್ ಮಾರ್ಟಮ್ ಏನ್ ಮಾಡಿದ್ರು, ಆ ಡಾಕ್ಟರ್ಸ್ ಇಬ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಅದನ್ನ ಯಾವ ಪ್ರೊಸೀಜರ್ಸ್ ಮಾಡಬೇಕಾಯ್ತೋ, ಫಾಲೋ ಅಪ್ ಮಾಡಬೇಕಾಯ್ತು ಡಾಕ್ಟರ್ ಆಗಿ, ಆ ಎಲ್ಲ ಮೆಡಿಕಲ್ ಚೆಕಪ್ನಲ್ಲಿ ಪ್ರೊಸೀಜರ್ಸ್ ಲ್ಯಾಪ್ಸ್ ಆಗಿದೆ ಅನ್ನುವ ಅಂಶವನ್ನ ಜಡ್ಜ್ಮೆಂಟ್ ನಲ್ಲಿ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಸಾಕ್ಷಿಗಳಿದೆಯಾ ಇದಕ್ಕೆಲ್ಲವೂ ಕೂಡ? ಖಂಡಿತ ಖಂಡಿತ. ಆ ಕಾರಣದಿಂದನೇ ಜಡ್ಜ್ಮೆಂಟ್ ನಲ್ಲಿ ಇದ್ರ ಬಗ್ಗೆ ಆಕ್ಷನ್ ಆಗ್ಬೇಕು ಅವ್ರ ಮೇಲೆ ಅಂತ ಬರೀತಾರೆ. ಅದಾದ ನಂತರ ಒಂದಷ್ಟು ಮತ್ತೆ ಮುನ್ನೆಲೆಗೆ ಬರುತ್ತೆ, ಹೋರಾಟ ಕಿಚ್ಚೊತ್ಕೊಳ್ಳುತ್ತೆ. ಪ್ರಮುಖವಾಗಿ ತಿಮರೋಡಿಯವರು, ಗಿರೀಶ್ ಮಟ್ಟಣ್ಣನವರು ಬಹಳ ಮುನ್ನೆಲೆಗೆ ಬಂದು ಹೋರಾಟವನ್ನು ಮಾಡ್ತಾರೆ. ಅದ್ರ ಜೊತೆಗೆ ಸಂಬಂಧಪಟ್ಟಾಗ ತುಂಬ ಹೋರಾಟಗಾರರು ಇದ್ದಾರೆ, ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಅಲ್ಲಿ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಇರೋದು ಸತ್ಯವೇ ಆಗಿರೋದ್ರಿಂದನೇ ಈ ವಿಷಯವು ಇಷ್ಟು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇರುತ್ತೆ. ಧರ್ಮಸ್ಥಳದ ಸ್ವಾಮಿ ಇವತ್ತೇನಾದ್ರೆ ಅವ್ರ ಪರವಾಗಿ ಇದ್ದಿದ್ರೆ ಅವ್ರೇನು ಇವತ್ತು ಅವರೇ ಪೂಜೆ ಮಾಡ್ಕೊಬರ್ತಾರೆ. ಕಳೆದ 100 ವರ್ಷಗಳಿಂದ ಅವ್ರ ಮನೆತನ ಪೂಜೆ ಮಾಡ್ಕೊ ಬರ್ತಾ ಇದೆ. ಅವ್ರ ಪರವಾಗಿ ಇದ್ದಿದ್ರೆ ಈ ವಿಷಯ ಬೆಳಕಿಗೆ ಬರ್ತಾ ಇರಲಿಲ್ಲ. ಇದು ಎಣಗಳು ಊತ ಆಗದಾಗೆ ವಿಷಯನೂ ಊತ ಹೋಗಿರೋದು.
ಮಣ್ಣಲ್ಲಿ ಮಣ್ಣಾಗೋಗಿರೋದು. ಯಾಕೆ ಪದೇ ಪದೇ ಚರ್ಚೆ ಆಗ್ತಾ ಇದೆ, ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ? ಯಾಕೆ ಕೇವಲ ಒಂದು ಕ್ಷೇತ್ರಕ್ಕೆ ಮೀಸಲಾಗಿದ್ದಂಥ ವಿಷಯವು ಜಿಲ್ಲೆಗೆ ಬಂತು, ಜಿಲ್ಲೆಯಿಂದ ರಾಜ್ಯಕ್ಕೆ ಬಂತು, ರಾಜ್ಯದಿಂದ ಅಂತಾರಾಜ್ಯಕ್ಕೆ ಬಂತು, ಅಂತಾರಾಜ್ಯದಿಂದ ವಿದೇಶದ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಶ್ರೀ ಮಂಜುನಾಥನೇ ಹೋರಾಟಗಾರರ ಪರವಾಗಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಆ ಕಾರಣದಿಂದನೇ ಇಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ, ತನಿಖೆಯೇ ಕೂಡ ಆಗ್ತಾ ಇದೆ. ನಾವಿಲ್ಲಿಗೆ ಹೇಳ್ತಾ ಇರ್ತಕ್ಕಂಥದ್ದು ಯಾರ ಮೇಲೂ ಆಪಾದನೆ ಇಲ್ಲ, ಎಲ್ಲ ಹೋರಾಟಗಾರರ ಮನವಿ. ಬ್ರೂಟಲ್ ಮರ್ಡರ್ ಆಗಿದೆ, ಬ್ರೂಟಲ್ ರೇಪ್ ಆಗಿದೆ. ಈ ರೀತಿಯ ಹೇಯ ಕೃತ್ಯಗಳು ಧರ್ಮವೇ ನೆಲೆಸಿರ್ತಕ್ಕಂತಹ ಧರ್ಮಕ್ಷೇತ್ರದಲ್ಲಿ ಆಯ್ತಲ್ಲ, ಅದು ಬಹಳ ನೋವಿನ ಸಂಗತಿ. ಆ ಕಾರಣದಿಂದ ನಮ್ಮೆಲ್ಲರ ಡಿಮ್ಯಾಂಡು ಆ ರೀತಿಯ ದುಷ್ಕೃತ್ಯಗಳನ್ನು ಮಾಡಿರ್ತಕ್ಕಂಥವ್ರಿಗೆ, ಅಧರ್ಮವನ್ನು ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಆಗಬೇಕು. ಆ ಶಿಕ್ಷೆ ಆಗಬೇಕು ಅಂದ್ರೆ ಏನಾಗಬೇಕು? ತನಿಖೆ ಆಗಲೇಬೇಕು. ತನಿಖೆಗೆ ತಾರ್ಕಿಕ ಅಂತ್ಯಕ್ಕೆ ಬಂದಾಗ ಮಾತ್ರ ಸಾಧ್ಯ. ಈ ಹಿಂದೆ ಅಲ್ಲಿ ಆಗಿದಂತಹ ಅನೇಕ ಪ್ರಕರಣಗಳಿಗೆ ಸಾಕ್ಷಿ ಸೋತೋಯ್ತಾರೆ, ಇಲ್ಲ ಪ್ರೊಸೀಜರ್ ಲ್ಯಾಪ್ಸ್ ಆಗುತ್ತೆ, ಇಲ್ಲ ತನಿಖೆಯಲ್ಲಿ ಏನೋ ಸಮಸ್ಯೆ ಆಗುತ್ತೆ. ಈ ತರ ಅನೇಕ ಸಮಸ್ಯೆಗಳಾಗಿದ್ದಾವೆ. ಹಾಗಾಗಿ ನಮ್ಮ ಡಿಮ್ಯಾಂಡು ಈ ರೀತಿಯ ಒಂದು SIT ಟೀಮ್ ಆಗಬೇಕಾಗಿತ್ತು, ಆಗಿದೆ. ಅವರು ಕೂಲಂಕುಷವಾಗಿ ತನಿಖೆ ಮಾಡಲಿ, ಸತ್ಯವನ್ನ ಈ ರಾಜ್ಯ ಜನತೆ ಮುಂದೆ ಹೇಳಿ. ಯಾರು ಸತ್ಯ ಮರೆಮಾಚುವ ಕೆಲಸವನ್ನ ಮಾಡಿದ್ರು ಅಂತ ಅದೇ ಈ ತನಿಖೆಯಿಂದ ಬರಬೇಕಾಗಿರ್ತಕ್ಕಂಥ ಸತ್ಯ. ಈಗ ಸೌಜನ್ಯರವರ ತಾಯಿ ನೇರವಾಗಿ ವೀರೇಂದ್ರ ಹೆಗಡೆ ಅವರ ಕುಟುಂಬ ಸದಸ್ಯರನ್ನ ಬಟ್ಟು ಮಾಡಿ ಒಂದಷ್ಟು ಹೆಸರುಗಳನ್ನ, ಸಂಬಂಧಿಕರ ಹೆಸರುಗಳನ್ನ ಹೇಳಿದ್ದಾರೆ. ಅವರು ದೂರಿನಲ್ಲೇ ಹೇಳಿದ್ದಾರೆ, ಎಸ್ ಇಂಥವರು ಇನ್ವಾಲ್ವ್ಮೆಂಟ್ ಇದೆ ನನ್ನ ಮಗಳ ಸಾವಿನಲ್ಲಿ ಅಂತ ಹೇಳಿದ್ದಾರೆ, ಐಡೆಂಟಿಫೈ ಮಾಡಿದ್ದಾರೆ. ಆದ್ರೆ ನಾವು ಹೇಳಕ್ಕಾಗಲ್ಲ, ಅದನ್ನ ತನಿಖಾ ಸಂಸ್ಥೆನೇ ಹೇಳಬೇಕು. ಅವಾಗ ಮಾತ್ರ ಜನ ಒಪ್ಪಿಸಕ್ ಸಾಧ್ಯ ಹೊರತು ಸೌಜನ್ಯ ತಾಯಿ ಹೇಳಿದ್ದೆ ಸತ್ಯ ಆಗಲ್ಲ, ಅದು ಇನ್ನೊಬ್ರು ಯಾರೋ ಹೇಳಿದ್ರು ಸತ್ಯ ಆಗಲ್ಲ, ನಾನು ಹೇಳಿದ್ರು ಸತ್ಯ ಆಗಲ್ಲ. ಸತ್ಯ ಆಗ್ಬೇಕು ಅಂದ್ರೆ ಆ SIT ಟೀಮ್ ಸೂಕ್ತವಾದ ಕೂಲಂಕುಷವಾದ ತನಿಖೆಯನ್ನ ಮಾಡು, ಸತ್ಯವನ್ನ ಜನರ ಮುಂದೆ ಇಡಬೇಕು. ಅದು ನಮ್ಮೆಲ್ಲರ ಡಿಮ್ಯಾಂಡ್. ಮತ್ತೆ ಆ ಸತ್ಯ ಹೊರಗಡೆ ಬಂದಾಗ ಧರ್ಮಸ್ಥಳದ ಮೇಲೆ ಏನಾದ್ರು ಆಪಾದನೆ ಇದ್ರೆ ಅದು ಕೂಡ ಹೊರಗಡೆ ಹೋಗುತ್ತೆ. ಯಾರ ಮೇಲೆ ಇದ್ರೂ ಕೂಡ ಆ ಆಪಾದನೆ, ಯಾರನ್ನ ಐಡೆಂಟಿಫೈ ಮಾಡಿದ್ದಾರೆ ಸೌಜನ್ಯರ ತಾಯಿ, ಅವ್ರ ಮೇಲೆ ಆಪಾದನೆನೂ ಹೋಗುತ್ತೆ. ಧರ್ಮಸ್ಥಳಕ್ಕೂ ಕೂಡ ಒಳ್ಳೆ ಹೆಸರು ಬರುತ್ತೆ. ಇನ್ನು ಭಕ್ತಾದಿಗಳು ಜಾಸ್ತಿ ಆಗ್ತಾರೆ, ನ್ಯಾಯನೂ ಸಿಗತ್ತೆ. ಯಾರು ಈ ತರ ಅನ್ಯಾಯಕ್ಕೊಳಗಾಗಿದ್ದಾರೆ, ಏನ್ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದಾರೆ ನ್ಯಾಯ ಕೇಳ್ಕೊಂಡು, ಅವ್ರಿಗೆ ನ್ಯಾಯನೂ ಸಿಗುತ್ತೆ. ಅವ್ರಿಗೆ ಗೊತ್ತಾಗುತ್ತೆ ಯಾರು ಇನ್ವಾಲ್ವ್ಮೆಂಟ್ ಆಗಿದೆ ಅಂತ. ಒಟ್ಟು ನಾವು ಕೇಳೋದೇನಪ್ಪ ಅಂದ್ರೆ ಸತ್ತೋಗಿದ್ದಾರೆ. ನೀವು ಏನು ಧರ್ಮಸ್ಥಳದ ಪರವಾಗಿ ಮಾತಾಡ್ತಕ್ಕಂಥವ್ರ ಡಿಮ್ಯಾಂಡ್ ಏನು? ಹೆಸರಾಳಾಗ್ತಿದೆ, ಕರೆಕ್ಟ್ ಅಲ್ವಾ? ಹಾಗೆ ಒಂದು ಹೆಣ್ಣು ಆ ರೀತಿ ಬ್ರೂಟಲ್ ಮರ್ಡರ್ ಆಗಿದ್ದಾಳಲ್ಲ, ಅವಳಿಗೆ ನ್ಯಾಯ ಸಿಗ್ಬಾರ್ದಾ? ಅವಳಿಗೆ ಗೌರವ ಸಿಗ್ಬಾರ್ದಾ ಅವಳ ನ್ಯಾಯಕ್ಕೆ? ನೀವು ಯಾವುದೋ ಒಂದು ಶಾಲೆಗೆ, ಒಂದು ಕಾಲೇಜಿಗೆ ಹೆಣ್ಮಕ್ಳು ಬೆಳಿಗ್ಗೆ ಓದೋಳು ರಾತ್ರಿ ಮನೆಗೆ ಬಂದಿಲ್ಲ ಅಂದರೆ ಅದರ ಅರ್ಥ ಏನು? ಎಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ? ಪದ್ಮಲತಾ ಅಂತ ಒಂದು ಹೆಣ್ಮಗು ಕಾಲೇಜ್ಗೆ ಹೋಗುತ್ತೆ, ಬೆಳಿಗ್ಗೆ ಹೋಯ್ತಾಳೆ, ಸಾಯಂಕಾಲ ಬರಲ್ಲ. ಸೌಜನ್ಯ ಅಂತ ಹೆಣ್ಮಗಳು ಬೆಳಿಗ್ಗೆ ಕಾಲೇಜ್ಗೆ ಹೋಯ್ತಾಳೆ, ಸಾಯಂಕಾಲ ಮನೆಗೆ ಬರಲ್ಲ. ಎಷ್ಟು ಪ್ರಕರಣಗಳನ್ನ ನೀವು ಹೇಳ್ತೀರಾ? ಒಂದಾ ಎರಡಾ? ಹೇಳ್ತಾ ಹೋದ್ರೆ ಲೀಸ್ಟ್ ಸಿಗುತ್ತೆ ಇಷ್ಟೇ. ಹಾಗೆ ಬೆಳಕಿಗೆ ಬಂದಿರೋ ಪ್ರಕರಣಗಳು ಇವು, ಬೆಳಕಿಗೆ ಬರೆದಿರೋ ಎಷ್ಟೋ ಇದಾವೆ. ನಾವು ಕೇಳ್ತಕ್ಕಂಥದ್ದು ನ್ಯಾಯವಾದಂಥ ತನಿಖೆ ಆಗಲಿ ಅಂತ. ಈಗ ಧರ್ಮಾಧಿಕಾರಿಗಳೇ ತನಿಖೆ ಆಗಲಿ ಅಂತ ಸ್ವಾಗತ ಮಾಡಿದ್ದಾರೆ. ಎಸ್, ಇಲ್ಲಿ ತನಿಖೆ ಆಗಲಿ ಅಂತ ಸಂತೋಷ. ನಾನೇ CBIಗೆ ಹೇಳಿದೆ ಅಂತಲೂ ಹೇಳಿದ್ದಾರೆ ಒಂದ್ ಕಡೆ, ಸಂತೋಷ ಆಗಲಿ. ಯಾಕೆ ಇದೆಲ್ಲ ಈ ಯೂಟ್ಯೂಬರ್ಸ್ ಮೇಲೆ ಅಲ್ಲೇ ಮಾಡ್ತೀರಾ? ನಿನ್ನೆ ಅದಾಗಿರುವಂಥದ್ದು ಸ್ಥಳೀಯರು ನೀವು ನಮ್ಮ ಕ್ಷೇತ್ರವನ್ನ ಹಾಳು ಮಾಡ್ತಾ ಇದ್ರ, ಕೆಟ್ಟ ಹೆಸರು ತರ್ತಾ ಇದ್ದೀರ ಅಂತ ಹಲ್ಲೆ ಮಾಡಿದ್ದಾರೆ. ಅಲ್ಲಿ ಸ್ಥಳೀಯರು ವಾಸಿಸ್ತಾ ಇರ್ತಕ್ಕಂಥ ಏನ್ ಜನ ಇದ್ದಾರೆ ವಾಸ್ತವಾಂಶ ಗೊತ್ತಿದೆ. ಆದ್ರೆ ಅಲ್ಲಿ ಒಂದಷ್ಟು ಗೂಂಡಾಗಳಿದ್ದಾರೆ, ಅದ್ರ ಡೌಟೇ ಬೇಡ. ಆ ಗೂಂಡಾಗಳು ಯಾರಿಗೆ ಸೇರಿದವರು, ಮತ್ತೆ ಅಲ್ಲಿ ಯಾವ ಗಲಾಟೆ ಮಾಡ್ತಾ ಇದಾರಲ್ಲ ಅವ್ರು ಯಾರಿಗೆ ಸೇರಿದವರು ಎಲ್ರಿಗೂ ಗೊತ್ತಿದೆ. ಅದು ಗೂಂಡಾಗಳೇ ಹೊರತು ಆ ರೀತಿ ವರ್ತನೆ ಮಾಡೋರು ಬೇರೆ ಯಾರು ಅಲ್ಲ. ಆ ರೀತಿ ಆಗಿದ್ರೆ ನಿಮ್ಮ ಪರವಾಗಿ ಒಂದು ಚಾನಲ್ ಬಂದು 2 ದಿವಸ ಅಲ್ಲೇ ಠಿಕಾಣಿ ಹುಡ್ಕೊಂಡು ನೇತ್ರಾವತಿ ನದಿಯ ಸುತ್ತಮುತ್ತ ಜನಗ ಸೇರ್ಕೊಂಡು ನಿಮ್ಮ ಪರವಾಗಿ ಮಾಡ್ಲಿಲ್ವಾ? ಮಾಡಿದ್ರು ತಾನೆ. ಒಂದು ಚಾನಲ್, ಯಾವುದೋ ಒಂದು ಚಾನಲ್ 2 ದಿವಸ ಅಲ್ಲೇ ಹುಡ್ಬಿಟ್ಟಿದ್, ಠಿಕಾಣಿ ಹುಡ್ಬಿಟ್ಟಿದ್ನಲ್ಲ, ಅಲ್ಲೇ ಹುಡ್ಕೊಂಡು ಮಾಡಿರ್ಬೇಕಾದ್ರೆ ನಿಮ್ಮ ಪರವಾಗಿ ಮಾಡಿದಾಗ ಸರಿ.
ನಿಮಗೆ ಅದೇ ನಾನು ಕೇಳ್ತಕ್ಕಂಥದ್ದು, ಇವತ್ತು ಪ್ರಮುಖವಾದಂಥ ಚಾನೆಲ್ಗಳು ಯಾವ ಈ ರಾಜ್ಯದಲ್ಲಿ ಪ್ರತಿಷ್ಠಿತ ಚಾನೆಲ್ಗಳು, ಯಾರಾದರೂ ಒಬ್ಬರಾದ್ರೂ ಮೈಕ್ ಹಿಡ್ದಿದ್ರಾ? ಪ್ರತಿಷ್ಠೆ ಯಾರನ್ನ ಪ್ರಶ್ನೆ ಮಾಡ್ತಾ ಇದೀವಿ ನಾವಲ್ಲ, ಇದುವರೆಗೆ ಪ್ರಶ್ನೆ ಮಾಡ್ತಾ ಇದೀವಲ್ಲ, ಅವ್ರಿಗೆ ಯಾರನ್ನಾರ ಮೈಕ್ ಹಿಡ್ದಿದ್ರ ನೀವು? ಆಗಿದೆಯಾ ತಾಕತ್ತು? ಇಡೀರಿ ಮೈಕ್ನ ಅವ್ರಿಗೆ ಕೇಳ್ಬೋದಲ್ಲ. ಈಗ ತಿಮರೋಡಿ ಹತ್ರ ಹೋಯ್ತೀರಾ, ಗಿರೀಶ್ ಮಠಣ್ಣವ್ರ ಹತ್ರ ಹೋಯ್ತೀರಾ, ಇನ್ಯಾರ ಹತ್ರನೂ ಹೋಯ್ತೀರಾ, ಹೋರಾಟಗಾರರ ಪರ ಹೋಗ್ತೀರಾ, ಅಲ್ಲಾರೋ ಯಾರಾದ್ರೂ ಇಲ್ಲಿ ಹೋರಾಟ ಮಾಡ್ತಾರಂದ್ರೆ ಅವ್ರ ಹತ್ರ ಮೈಕ್ ಹಿಡಿತೀರಾ? ಯಾರು ಅವ್ರ ಪರವಾಗಿ ಯಾರೋ ಮಾತಾಡ್ತಾರೆ ಅವ್ರೆಲ್ರಿಗೂ ಮೈಕ್ ಹಿಡಿದಿದ್ದೀರ ನೀವು? ಹಿಡೀರಿ, ಅವ್ರಿಗೂ ಕುಟುಂಬ ಸದಸ್ಯರಿಗೆ ಹಿಡೀರಿ, ಏನು ಸತ್ಯ ಅಂತ ಕೇಳಿ. ಹೇಳ್ತಾ ಇದಾರ ಅವ್ರು ಯಾವತ್ತಾದ್ರು? ಮಾತಾಡ್ತಿದ್ದಾರಾ? ಇಲ್ಲ, ಇದುವರೆಗೂ ಮಾತಾಡಿಲ್ಲ. ಮಾತಾಡ್ಸಿ. ಅವ್ರು ಯಾರು ಕುಟುಂಬ ಸದಸ್ಯರು ಇದ್ದಾರೆ, ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬ ಸದಸ್ಯರು, ಅವ್ರ ಬ್ರದರ್ ಮಕ್ಕಳು, ಇಡೀರಿ ಮೈಕ್ ಅವ್ರಿಗೆ. ಅವ್ರಿಗೆ ನಮ್ಮ ದೇಶದಲ್ಲಿ ಇದ್ದಾರೋ ಬೇರೆ ದೇಶದಲ್ಲಿ ಇದ್ದಾರೋ? ಇಲ್ಲ ಇದ್ದಾರೆ ತಾನೆ, ಧರ್ಮಸ್ಥಳದಲ್ಲಿ ಇದ್ದಾರೆ ತಾನೆ. ಇಡೀರಿ ಮೈಕ್ ಅವ್ರಿಗೆ, ಸತ್ಯ ಕೇಳಿ ಏನು ಅಂತ ಅವ್ರು ಹೇಳಿ. ಅವ್ರು ಎಕ್ಸ್ಪ್ರೆಸ್ ಇವತ್ತರೆಗೂ ಹೇಳಿದಾರ? ಸೌಜನ್ಯ ಅಂತ ಪ್ರಕರಣ 2012 ಆಗಿತ್ತು, ಇವತ್ತು 2025ನೇ ಇಸ್ವಿನಲ್ಲಿ ಇದೀವಿ. ಇವತ್ತರೆಗೂ ನೀವು ಒಂದು ಮೈಕ್ ಹಿಡಿದು ಒಂದು ಸ್ಟೇಟ್ಮೆಂಟ್ ತಗೊಳಕ್ಕಾಗಿಲ್ಲ ಅವ್ರದ್ದು. ಇಲ್ಲಿ ಬಂದ್ಬಿಟ್ಟು ಯಾರೋ ಹೋರಾಟಗಾರರಿಗೆ ಏನ್ ಸಿಗುತ್ತೆ ಮೇಡಮ್? ಈ ನೆಲದ ಒಬ್ಳು ಹೆಣ್ಮಗಳಿಗೆ, ಹಿಂದೂ ಧರ್ಮದ ಒಬ್ಬ ಹೆಣ್ಮಗಳಿಗೆ ಧರ್ಮದ ಪರ್ವ ಮಾತಾಡ್ತಾರಲ್ಲ ಅಂತ ಒಬ್ಬ ಹೆಣ್ಣು ಮಗಳನ್ನ ಬ್ರೂಟಲ್ ಮರ್ಡರ್ ಆಗಿದೆ, ರೇಪ್ ಆಗಿದೆ, ಅಮಾನುಷ್ಯಗಳನ್ನ ಕೊಲೆ ಮಾಡಿದ್ದೀರಾ? ಕೇಳಬಾರ್ದ ಇದನ್ನ? ಒಬ್ಬ ಹೋರಾಟಗಾರರಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ, ಅದಕ್ಕೊಂದು ನ್ಯಾಯ ಕೊಡಿ ಅಂತ. ಬಟ್ ಆದ್ರೆ ಧರ್ಮಸ್ಥಳ ಪ್ರಕರಣ ಅನ್ನುವಂಥದ್ದನ್ನ ಯಾರೋ ಒಬ್ಬ ಯೂಟ್ಯೂಬರ್ ಬಂದು ಹೇಳೋವರೆಗೂ ಆ ವಿಷಯ ಗೊತ್ತಿರ್ಲಿಲ್ವಾ? ಯಾಕೆ ಆಗ ಹೋರಾಟಗಾರ ಬಂದಿಲ್ಲ, ಈಗ ಹೋರಾಟಗಾರ ಬರ್ತಿದ್ದಾರೆ ಅಂತ ಕೆಲವೊಂದು ಪ್ರಶ್ನೆಗಳು ಬರ್ತಾ ಇದೆ, ಮತ್ತು ಇದಕ್ಕೆ ಬೇರೆ ಬಣ್ಣ ಕೊಡೋ ಕೆಲಸಗಳು ಕೂಡ ನಡೀತಾ ಇದೆ. ಸೊ ಈ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ಮೇಡಮ್, ಅದರಲ್ಲಿ ಮೊದಲಿಂದನೂ ತಿಮ್ಮರೋಡಿ ಅವರು ಇರ್ಬೋದು, ಜನವಾದಿ ಮಹಿಳಾ ಸಂಘ ವಿಶೇಷವಾಗಿ ಮೊದಲಿಂದನೂ ಹೋರಾಟ ಮಾಡ್ತಾ ಬಂದಿದೆ, ಇವತ್ತಲ್ಲ. ಆದ್ರೆ ಅದೊಂದು ತಾರ್ಕಿಕ ಅಂತ್ಯ ಆಗಿರ್ಲಿಲ್ಲ, ಅದು ದೊಡ್ಡ ಮಟ್ಟದ ಚಳುವಳಿ ಆಗಿರ್ಲಿಲ್ಲ. ಯಾಕೆ ದೊಡ್ಡ ಮಟ್ಟದ ಚಳುವಳಿ ಆಗಿರ್ಲಿಲ್ಲ ಅಂತಂದ್ರೆ, ನಮ್ಮ ಎಲ್ರಿಗೂ ಕೂಡ ದೇವಸ್ಥಾನದ ಬಗ್ಗೆ ಇರತಕ್ಕಂಥ ಗೌರವ, ಧರ್ಮಸ್ಥಳದ ಬಗ್ಗೆ ಇರತಕ್ಕಂಥ ಗೌರವ, ಅಲ್ಲಿ ಧರ್ಮವೇ ನೆಲೆಸಿದೆ ಅಂತ ನಾವೆಲ್ಲ ಭಾವಿಸಿದ್ವಿ, ದೇವ್ರು ಇದ್ದಾರೆ ಅಂತ ನಾವು ಭಾವಿಸಿದ್ವಿ. ಹಾಗಾಗಿ ನಾವ್ ಯಾರು ಕೂಡ ಮಾತಾಡಿರ್ಲಿಲ್ಲ. ನಾವೆಲ್ಲ ಈ ಕಡೆ ಕೇಳಿ ಈ ಕಡೆ ಬಿಡ್ತಾ ಇದ್ವಿ, ಕಿವಿ ಕೇಳಿ, ಯಾರು ಕೂಡ ಮಾತಾಡಿರ್ಲಿಲ್ಲ. ಆದ್ರೆ ಆ ಜಡ್ಜ್ಮೆಂಟ್ ಬಂದಾಗ ಒಂದಷ್ಟು ನಮಗೆ ಕ್ವಶನ್ ಆಗ್ತಾ ಶುರು ಮಾಡಿದ್ವಿ, ಏನು ಜಡ್ಜಿ ಹಾಕಂಗ್ ಬರೆದ್ರು. ಆಮೇಲೆ ಒಂದಷ್ಟು ಯೂಟ್ಯೂಬ್ ಚಾನಲ್ಸ್ಗಳು ಇಂಟರ್ವ್ಯೂ ಮಾಡ್ತಾ ಶುರು ಮಾಡಿದ್ರು. ಸೌಜನ್ಯ ಅವ್ರ ತಾಯಿ ಅವ್ರನ್ನ ಇಂಟರ್ವ್ಯೂ ಮಾಡಿದ್ರು. ಇವ್ರನ್ನ ಗಿರೀಶ್ ಅವರು ಮತ್ತೆ ತಿಮರೋಡಿ ಅವರು ಒಂದಷ್ಟು ವಿಷಯಗಳನ್ನ ಹೇಳ್ತಾ ಬಂದ್ರು. ವಿಶೇಷವಾಗಿ ಯೂಟ್ಯೂಬ್ ಚಾನಲ್ಗಳು ಈ ರೀತಿ ಬೆಳಕು ಚೆಲ್ಲುವ ಪ್ರಯತ್ನವನ್ನ ಮಾಡಿದ್ವು. ಆ ಜಡ್ಜ್ಮೆಂಟ್ ಇಟ್ಕೊಂಡು ಅನಲೈಸ್ ಮಾಡಕ್ ಶುರು ಮಾಡಿದ್ರು. ಜಡ್ಜ್ಮೆಂಟ್ ಯಾಕೆ ಈ ತರ ಬಂತು ಅಂತ. ಆವಾಗ ಒಂದಷ್ಟು ಸತ್ಯಗಳು ಹೊರಬಿಡ್ಲಿಕ್ಕೆ ಶುರುವಾದವು. ಆಗ ಒಂದಷ್ಟು ಜನಕ್ಕೆ ಅನ್ಸ್ತು, ಹೌದು ಇಲ್ಲೇನೋ ಆಗ್ತಾ ಇದೆ, ಇಲ್ಲೇನೋ ಸಮಸ್ಯೆ ಇದೆ, ಇಲ್ಲೇನೋ ತಪ್ಪುಗಳಾಗ್ತಾ ಇದೆ. ಇದ್ರ ಜೊತೆಗೆ 400ಕ್ಕೂ ಹೆಚ್ಚು ಜನ ಮಿಸ್ಸಿಂಗ್ ಕೇಸ್ಗಳು, ವಿಶೇಷವಾಗಿ ಹೆಣ್ಮಕ್ಳು ಮಿಸ್ಸಿಂಗ್ ಕೇಸ್ಗಳು ಇಲ್ಲಿ ರಿಜಿಸ್ಟರ್ ಆಗಿದ್ದಾವೆ, ದಾಖಲಾಗಿದ್ದಾವೆ. ಆಮೇಲೆ ಇಲ್ಲಿ ಯಾವುದೋ ನಾವ್ಯಾರೋ ಹೋರಾಟ ಮಾಡ್ತಾ ಇದ್ದೀವಿ, ನಾವೇನೋ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಮಿಡಿಯೇಟಾಗೆ ಆ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ನಾವು ಕೇಳ್ತಿರ್ತಕ್ಕಂಥದ್ದು ಅಲ್ಲಾಗಿರೋ ಅನ್ಯಾಯದ ಬಗ್ಗೆ, ಸಾವಿನ ಬಗ್ಗೆ ನ್ಯಾಯ ಕೇಳ್ತಾ ಇದ್ದೀವಿ. ನಾವ್ಯಾರು ಪಂಚಾಯತಿನ ಡಿಮ್ಯಾಂಡ್ ಮಾಡಿಲ್ಲ, ಪಂಚಾಯತಿನ ಪಾರ್ಟಿ ಮಾಡಿಲ್ಲ, ಪಂಚಾಯತಿನ ಅಕ್ಯೂಸ್ಡ್ ಅಂತ ಹೇಳಿಲ್ಲ. ನೀವು ಯಾಕೆ ಬರ್ತಾ ಇದ್ದೀರಿ? ನಿಮ್ಗೇನು ಇಂಟ್ರೆಸ್ಟ್ ಅದರಲ್ಲಿ? ಯಾಕೆ ಬರ್ತಿರಬಹುದು? ಯಾಕೆ ಬರ್ತಿರ್ಬಂದ್ರೆ ಅದರ ಹಿಂದೆ ಇವರ ಕೈವಾಡ ಇದೆ. ಯಾರು ಆರೋಪಿತರು ಅಂತ ಸೂಚಿಸ್ತಾ ಇದ್ದಾರೋ ಅವರ ಇನ್ವಾಲ್ವ್ಮೆಂಟ್ ಇದೆ ಅಂತ ನನಗನ್ನಿಸ್ತಾ ಇದೆ. ಅವ್ರಿಗೆ ಇನ್ನೇನು ಕೆಲಸ? ಮತ್ತೆ ಅವ್ರಿಗೇನಕ್ಕೆ ಈಗ ಅವ್ರನ್ನ ಪರ ಮಾತಾಡ್ತಕ್ಕಂಥ ಅವಶ್ಯಕತೆ ಆದರೂ ಅವ್ರಿಗೇನಿದೆ? ಇಲ್ಲ, ಅವ್ರಿಗೆ ಅವಶ್ಯಕತೆ ಇಲ್ಲ. ನೀವು SIT ಸ್ವಾಗತ ಮಾಡಿದ್ರಿ, ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಸ್ವಾಗತ ಮಾಡಿದ್ರು SIT ತನಿಖೆ ಆಗಲಿ ಅಂತ. ನಿಮ್ಮ ಜನಗಳೇ ತಾನೇ ಹೇಳಿ ಅವ್ರಿಗೆ ತನಿಖೆ ಆಗಲಿ ಅಂತ, ಸಹಕಾರಕ್ಕೆ ಅಂತ ಹೇಳಿದ್ರ ಗಲಾಟೆ ಆಗ್ತಿದೆ, ಒಂದು ಮಾತು ಹೇಳಲ್ಲ. ಆ ಕ್ಷೇತ್ರ ನಿಮ್ದಲ್ವಾ? ಈ ಕ್ಷೇತ್ರದಲ್ಲಿ ನಡೀತಕ್ಕಂಥ ಎಲ್ಲ ಒಳ್ಳೆ ವಿಚಾರಗಳು ನಿಮಗೆ ಒಳ್ಳೇದಾದ್ರೆ, ಈ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ ಯಾವುದೋ ಒಂದು ಕೆಟ್ಟ ಘಟನೆ ನಡೆದಿದೆ ಅಂದ್ರೆ ಅದಕ್ಕೆ ನೀವು ಜವಾಬ್ದಾರಿ ತಗೊಳ್ಳಲ್ಲ ಅಂದ್ರೆ ಹೇಗೆ? ನೀವು ಮುಂದೆ ಬಂದು ನಿಂತ್ಕೊಂಡು ಆ ಸಮಸ್ಯೆನ ಬಗೆಹರಿಸಿ, ನೀವು ನಿಂತ್ಕೊಂಡು ತನಿಖೆಗೆ ಸಹಕರಿಸಿ, ತನಿಖೆ ಮಾಡಿಸಿ. ನೀವು ಕೇವಲ ವೀರೇಂದ್ರ ಹೆಗ್ಗಡೆ ಅವರಲ್ಲ, ಈಗ ನೀವು ನಮ್ಮ ಜನಪ್ರತಿನಿಧಿಗಳು.
ನಿಮ್ಮ ಮೇಲೆ ಜವಾಬ್ದಾರಿ ಇದೆ. ನೀವು ರಾಜ್ಯಸಭಾ ಸದಸ್ಯರು, ನಿಮ್ಮನ್ನು ಪ್ರಶ್ನೆ ಮಾಡುವ ಎಲ್ಲ ಹಕ್ಕುಗಳು ನಮಗಿದೆ. ನಿಮ್ಮನ್ನು ಪ್ರಶ್ನೆ ಮಾಡೇ ಮಾಡ್ತೀವಿ. ಯಾರಿದಾರೋ ಅದನ್ನು ಪತ್ತೆ ಹಚ್ಚಿ ಅಂತ. ನಾವು ನಿಮ್ಮನ್ನ ಬಟ್ ಮಾಡ್ತಾ ಇಲ್ಲ, ಪತ್ತೆ ಹಚ್ಚಿ ಅದಕ್ಕೆ ಕ್ರಮ ವಹಿಸಿ. 16 ವರ್ಷಗಳು 10-20 ವರ್ಷಗಳ ಹಳೆಯ ಕೇಸ್ಗಳನ್ನ ಐಡೆಂಟಿಫೈ ಮಾಡಿ ಶಿಕ್ಷೆ ಕೊಡಿಸಿರ್ತಕ್ಕಂಥ ನೂರಾರು ನಿದರ್ಶನಗಳಿವೆ ಈ ದೇಶದಲ್ಲಿ. ಕೊಲೆ ಮಾಡಿ 20 ವರ್ಷ ಆಗಿರ್ತದೆ, 25 ವರ್ಷ ಆಗಿರ್ತದೆ. ಈಗ ನ್ಯಾಯ ಸಿಕ್ಕಿರೋದು ಇದೆ ಹುಡುಕಿ ತೆಗ್ದು ಅದಕ್ಕೆ ನ್ಯಾಯ ಸಿಕ್ಕಿರ್ತಕ್ಕಂಥ ಸಾವಿರಾರು ನಿದರ್ಶನಗಳು, ಸಾವಿರಾರು ಕೇಸ್ಗಳು ಈ ದೇಶದಲ್ಲೂ ಆಗಿದೆ. ಯಾಕೆ ಧರ್ಮಸ್ಥಳದಲ್ಲಿ ಆ ವಿಚಾರದಲ್ಲಿ ಆಗ್ಬಾರ್ದು? ಆಗ್ಬೇಕು. ಆ ಎಲ್ಲ ಸಾವುಗಳಿಗೆ ತನಿಖೆ ಆಗ್ಬೇಕು. ಈಗ ನಡೆಯುತ್ತಿರುವಂತ SIT ತನಿಖೆಯಿಂದ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಅಂತ ಅನ್ಸುತ್ತಾ? ನನಗೆ SIT ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಕ್ಕಂಥ ರೀತಿ ಮತ್ತು ಅವರು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕಳೆದ 1 ವಾರದ ಬೆಳವಣಿಗೆಯನ್ನು ನೋಡಿದಾಗ ಖಂಡಿತ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಸತ್ಯ ಆಚೆ ಬರುತ್ತೆ ಅಂತ ಸಂಪೂರ್ಣ ನಂಬಿಕೆ ಇದೆ. ಮತ್ತೆ ಅಲ್ಲೂ ಕೂಡ ಒಂದಷ್ಟು ಯಾರೋ ಮಂಜುನಾಥ್ ಆ ಥರದ ಒಬ್ರು ಇದ್ದಾರೆ, 1, 2, 3 ಇರ್ಬೋದು. ಅವ್ರ ಮೇಲೂ ಕೂಡ ಕ್ರಮ ಜರುಗಿಸ್ಬೇಕು. ಇವತ್ತು ಒಂದು ನ್ಯಾಯಾಲಯದ ಪ್ರಕರಣ, ಇಂಜೆಕ್ಷನ್ ತಗೊಂಡ ಪ್ರಕರಣ ಇರ್ಬೋದು. ಆ ನ್ಯಾಯಾಧೀಶರು ಅದೇ SDM ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ರು. ಅದನ್ನ ಬಿಟ್ಟು ಅವರು ಆ ವಿಷಯನ ಹೇಳ್ದೇನೆ ಅವರು ಏರ್ ಮಾಡಿದ್ರು. ನಾವು ಗಮನಕ್ಕೆ ತಂದಾಗ ಅದನ್ನ ನಾಟ್ ಬಿಫೋರ್ ಮಾಡಿದ್ರು. ಆ ಥರದ್ದು 1-2 ಪ್ರಕರಣಗಳು ಈ SIT ಟೀಮ್ನಲ್ಲಿ ಇದ್ದಾವೆ. ಅದನ್ನು ಕೂಡ ಸರಿಪಡಿಸ್ಬೇಕು. ಯಾಕೆಂದ್ರೆ ಈ ವಿಷಯ ಇವತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ. ಇದು ಕೇವಲ ಕನ್ನಡ ಭಾಷೆಯಲ್ಲ, ಹಿಂದಿ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಎಲ್ಲ ಭಾಷೆಗಳಲ್ಲಿ ಚರ್ಚೆ ಆಗ್ತಾ ಇದೆ. ಎಲ್ಲ ಲ್ಯಾಂಗ್ವೇಜಲ್ಲಿ ಚರ್ಚೆ ಆಗ್ತಾ ಇದೆ. ನಮ್ಮೆಲ್ರಿಗೂ ಧರ್ಮಸ್ಥಳದ ಮಂಜುನಾಥನ ಸ್ವಾಮಿ ಮೇಲೆ ನಮಗೆಲ್ಲ ಅಪಾರವಾದ ನಂಬಿಕೆ ಇದೆ. ನಮ್ಮ ತಂದೆ ತಾಯಿ, ನಮ್ಮ ಪೂರ್ವಜರು, ನಾವೆಲ್ಲರೂ ಆ ಸ್ವಾಮಿಯ ಭಕ್ತರು. ನಾವು ಪ್ರತಿ ವರ್ಷ ನಮ್ಮ ಮನೆ ದೇವರೇನಲ್ಲ, ಅದು ಪ್ರತಿ ವರ್ಷ ಹೋಗ್ತೀವಿ. ಯಾಕೆಂದರೆ ಆ ದೇವ್ರ ಮೇಲೆ ಇರ್ತಕ್ಕಂಥ ನಂಬಿಕೆ, ಆ ನಂಬಿಕೆ ಉಳ್ಕೊಳ್ಳೇಬೇಕು ಅನ್ನೋದಾದರೆ ಸತ್ಯವಾದ ತನಿಖೆ ಆಗ್ಬರಲಿ. ಯಾರು ತಪ್ಪಿತಸ್ಥಿದಾರೋ ಅವ್ರಿಗೆ ಕ್ರಮ ಆಗಲಿ, ಅಷ್ಟೇ ನಮ್ಮ ಡಿಮ್ಯಾಂಡ್. ಮುಂಚೆ ಯಾರು ಕೂಡ ದೂರುದಾರರು ಇರಲಿಲ್ಲ. ಅದಾದ್ಮೇಲೆ ಒಬ್ರು ಅನಾಮಿಕ ವ್ಯಕ್ತಿ ಬರ್ತಾರೆ, ಭೀಮಾ ಅನ್ನೋ ವ್ಯಕ್ತಿ. ಈಗ ಸರಿಯಾಗಿ ನೇಮಿಲ್ಲ, ಭೀಮಾ ಅಂತ ಕರೀತಾ ಇದ್ದೀವಿ. ಈಗ ಅಂದ್ರೆ ಕಳೆದ 3 ದಿನಗಳಿಂದ ಒಬ್ರಲ್ಲ ಒಬ್ರು ಬರ್ತಾನೆ ಇದ್ದಾರೆ. ದೂರುದಾರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಭಯ ಇತ್ತ ಅವರಿಗೆ, ಯಾವುದಾದ್ರೂ ಒಂದು ಭಯ ಇತ್ತ? ಹಾಗಾಗಿ ಅವರು ಬರೋದಕ್ಕೆ ಎದುರ್ಕೊಂಡು ಇವಾಗ ಒಂದು ನಂಬಿಕೆ ಬಂದು ಆ ದೂರನ್ನ ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತಾ? ಖಂಡಿತ. ನೋಡಿ, ನಾವು ಈ ವಿಷಯ ಆಚೆ ಬಂದು ಒಂದಷ್ಟು ಚಾನಲ್ಗಳಿಗೆ ಚರ್ಚೆ ಮಾಡಿದಾಗ, ಯೂಟ್ಯೂಬ್ ಚಾನಲ್ಗಳು, ವಿಟ್ನೆಸ್ ಎಲ್ರಿ, ಯಾರಿದ್ದಾರೆ, ಸಾಕ್ಷಿ ಎಲ್ಲಿದೆ, ಈ ರೀತಿಯ ಉಡಾಪೆಯ ಮಾತುಗಳನ್ನ ಆಡ್ದಂಥವ್ರು ಅನೇಕ ಜನರಿದ್ದಾರೆ. ನೋಡಿ, ವಿಟ್ನೆಸ್ನ ನೀವು ಯಾವುದೇ ಕೇಸಲ್ಲಿ ತಗೊಳ್ಳಿ, ಇದೊಂದೇ ಪ್ರಕರಣ ಅಲ್ಲ, ಈ ದೇಶದಲ್ಲಿ ನಡೀತಕ್ಕಂಥ ಯಾವುದೇ ಪ್ರಕರಣ ತೆಗೆದುಕೊಳ್ಳಿ ನೀವು, ಒಂದು ಇನ್ಸಿಡೆಂಟ್, ಒಂದು ಕ್ರೈಮ್ ನಡೆದ್ರೆ ವಿಟ್ನೆಸ್ನ ಯಾರು ಹುಡುಕ್ತಾರೆ? ನಾನು ಹುಡುಕ್ತೀನಾ? ನೀವು ಹುಡುಕ್ತೀರಾ? ಯಾವ್ದಾದ್ರು ಪೊಲಿಟಿಕಲ್ ಪಾರ್ಟಿ ಹುಡುಕುತ್ತಾ? ಹುಡುಕೋದು ಯಾರು? ಇನ್ವೆಸ್ಟಿಗೇಷನ್ ಆಫೀಸರ್. ಅವನು ಅಸರ್ಟೈನ್ ಮಾಡ್ತಾನೆ, ಅವನು ಹುಡುಕ್ತಾನೆ, ಅವನು ಐಡೆಂಟಿಫೈ ಮಾಡೋದು. ಎಲ್ಲಿ ವಿಟ್ನೆಸ್ಸು? ಯಾರು ವಿಟ್ನೆಸ್ಸು ಈ ಕೇಸ್ಗೆ ಅಂತ? ಅದನ್ನೇ ಸರಿಯಾಗಿ ಮಾಡದೇ ಇರೋದಕ್ಕೆ ಈ ಸಮಸ್ಯೆ ಆಗಿರೋದು. ಅಲ್ಲಿನ ಪೊಲೀಸ್ ಸ್ಟೇಷನ್ನು, ಅಲ್ಲಿನ ಪಂಚಾಯಿತಿ ಆಫೀಸು, ಅಲ್ಲಿ ಲೋಕಲ್ ಬಾಡೀಸು ಇವರ ಕೈ ಕೆಳಗಾಗಿ ಕೆಲಸ ಮಾಡಿದ್ದಕ್ಕೆ ಈ ಸಮಸ್ಯೆ ಆಗಿತ್ತು. ಇವ್ರ ಕೈ ಕೆಳಗೆ ಕೆಲಸ ಮಾಡ್ದೇನೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಈ ಲೋಪದೋಷಕ್ಕೆ ನೇರ ಹೊಣೆ ಪೊಲೀಸ್ ವೈಫಲ್ಯ. ಪೊಲೀಸ್ ತೋರೇನಾದ್ರು ಕರೆಕ್ಟಾಗಿ ನಡ್ಕೊಂಡಿದ್ರೆ ಇವ್ಯಾವು ಆಗ್ತಾ ಇರಲಿಲ್ಲ. ಹೌದು, ಅಸಹಜ ಸಾವುಗಳಾಗವೆ. ಇಲ್ಲಿ ಯಾರೋ ಬಂದು ಸಾಯ್ತಾ ಇದ್ದಾರೆ, ಹೌದು, ಅಫ್ಕೋರ್ಸ್ ಸತ್ತಿರಬಹುದು, ನಾನು ಇಲ್ಲ ಅಂತ ಹೇಳಲ್ಲ. ಅವನ್ನ ಪ್ರೊಸೀಜರ್ ಪ್ರಕಾರ ಮಾಡಿ, ಕಾನೂನುಬದ್ಧವಾಗಿ ಮಾಡಿ. ಅದಕ್ಕೊಂದು ರೀತಿ, ನೀತಿ, ನಿಯಮ, ಲೆಕ್ಕ ಎಲ್ಲ ಇರ್ಬೇಕಲ್ವಾ? ಮಾಡಿ ಅದನ್ನ. ನಿಮ್ದು ಇವತ್ತಿಂದಲ್ಲ, ನೆನ್ನೆ ಮೊನ್ನೆ ಬಂದದ್ದಲ್ಲ ದೇವಸ್ಥಾನಕ್ಕೆ 100 ವರ್ಷಗಳ ಇತಿಹಾಸ ಇದೆ. ಅಂತ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಕ್ಕೆ ಇಂಥ ಸಾವುಗಳಾದಾಗ ಏನ್ ಮಾಡಬೇಕು, ಹೇಗ್ ಮಾಡಬೇಕು, ಅದನ್ನ ಯಾಕೆ ಡೆಲಿವರಿ ಮಾಡಬೇಕು, ಅದ್ರ ಬಗ್ಗೆ ನಿಮ್ದೊಂದು ನಿಯಮ, ನೀತಿ ಇರಬೇಕು. ಇಲ್ಲ ಅಂದ್ರೆ ಅದು ಸರ್ಕಾರ ಮಾಡಬೇಕು. ಆ ಜವಾಬ್ದಾರಿಯನ್ನ ನಿರ್ವಹಿಸದೇ ಇರ್ತಕ್ಕಂಥವ್ರು ಪೊಲೀಸ್ನವರು.
ಭಾಳ ದೊಡ್ಡ ಲೋಪವನ್ನು ಎಸಗಿರ್ತಕ್ಕಂಥದ್ದು ಪೊಲೀಸ್ನವ್ರು ಕರೆಕ್ಟಾಗಿ ನಡ್ಕೊಂಡಿದ್ರೆ ಅವ್ರ ಕೆಲಸ ಮಾಡಿದ್ದಿದ್ರೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಅವ್ರು ಆ ಕೆಲಸ ಮಾಡಿಲ್ಲ, ಅದ ಸಮಸ್ಯೆ ಆಗಿದೆ. ಈಗ ಏನು ತನಿಖೆ ನಡೀತಾ ಇದೆ, ಸೊ ಈ ಒಂದು ತನಿಖೆ ಬಗ್ಗೆ ಕೊನೆಯದಾಗಿ ಏನು ಹೇಳ್ತೀರಾ? ಸತ್ಯ ಹೊರಗಡೆ ಬಂದರೆ ಯಾರೆಲ್ಲ ಅಂದರೆ ಯಾರೆಲ್ಲ ತಪ್ಪಿತಸ್ಥರು ಆಚೆ ಬರ್ಬೋದು ಅಂತ ಅನ್ಸುತ್ತೆ, ಮತ್ತು ನಿಮ್ಮ ಹೋರಾಟ ಯಾರ ವಿರುದ್ಧ? ನಮ್ಮ ಹೋರಾಟ ಯಾರು ತಪ್ಪು ಮಾಡಿದ್ದಾರೆ, ಯಾರು ಈ ಕ್ರೈಮ್ನಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಯಾರು ಬ್ರೂಟಲ್ ಮರ್ಡರ್ ಮಾಡಿದ್ದಾರೆ, ಬ್ರೂಟಲ್ ರೇಪ್ ಮಾಡಿದ್ದಾರೆ ಅವ್ರ ವಿರುದ್ಧ ಹೊರತು ಯಾರ ವಿರುದ್ಧನೂ ನಾವು ಹೇಳ್ತಾ ಇಲ್ಲ. ನಮ್ಗೆ ಯಾರ ವಿರುದ್ಧನೂ ಇಲ್ಲ. ನಾವು ಆ ಸಾವುಗಳಿಗೆ, ಆ ರೇಪ್ಗಳಿಗೆ ನ್ಯಾಯ ಸಿಗಬೇಕು ಅನ್ನೋದಷ್ಟೇ ನಮ್ಮ ಡಿಮ್ಯಾಂಡು. ನೀವು ಧರ್ಮಸ್ಥಳದ ಪರ ಮಾತಾಡೋರು, ಹೌದಪ್ಪ ನಾವು ದೇವ್ರ ಹೆಸರೇ ತಗೊಂಡಿಲ್ಲ. ನಾವು ಇವತ್ತರೆಗೂ ದೇವ್ರ ಹೆಸರು ತಗೊಂಡು ಡಿಫೆಂಡ್ ಮಾಡ್ಕೊತಾರದು ನೀವು. ದೇವ್ರ ಹೆಸರು ದೇವ್ರು ಬಂದ್ಬಿಡ್ತಾರೆ, ದೇವ್ರ ಮೇಲೆ ಅವಮಾನ ಮಾಡ್ತಾ ಇದ್ದೀವಿ, ದೇವಸ್ಥಾನಕ್ಕೆ ಅವಮಾನ ನಾವೆಲ್ಲ ಹೇಳಿದೀವಿ, ಯಾವತ್ತು ಹೇಳಿದೀವಿ? ಒನ್ ಡೇ ಯಾವ್ದಾರ ಹೋರಾಟಗಾರ ಶ್ರೀ ಕ್ಷೇತ್ರದ ದೇವಸ್ಥಾನದ ಬಗ್ಗೆ ಮಾತಾಡಿದ್ರೆ ಹೇಳ್ಬಿಟ್ಟು ಒಬ್ರು ಹೋರಾಟಗಾರ ಮಾತಾಡಿಲ್ಲ. ನಾವ್ ಯಾರು? ನೀವು ಅದನ್ನ ತಗೋಬದಿರೋದು ಅಡ್ಡ. ಸೊ ಅವ್ರಿಗೆಲ್ಲ ಏನ್ ಹೇಳ್ತೀರಾ ಇವಾಗ? ನಾನು ಮೇಡಮ್, ಈ ದೇಶದಲ್ಲಿ ನಮ್ಮ ರಾಜ್ಯದೇ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಮುರುಘಾ ಮಠದ್ದು. ಮುರುಘಾ ಮಠದ ಸ್ವಾಮೀಜಿ ಏನ್ ಮಾಡಿದ್ರು? ಒಬ್ಬ 14 ವರ್ಷದ 15 ವರ್ಷದ ಹೆಣ್ಮಗಳ ಜೊತೆ ಇವತ್ತು ಅವ್ರು ಜೈಲ್ಗೆ ಹೋದ್ರು. ಅಂತ ಪ್ರಕರಣ ನಮ್ಮ ಮುಂದೆ ಇದೆ. ನಿತ್ಯಾನಂದ ಸ್ವಾಮೀಜಿ ಏನ್ ಮಾಡಿದ್ರು? ಒಬ್ಬ ಫಿಲಮ್ ಆಕ್ಟರ್ ಜೊತೆ ಇವತ್ತು ಅದು ನಮ್ಮ ಮುಂದೆ ಇದೆ. ಆಸಾರಾಂಬಂ ಅಂತೇಳಿ ಹರಿಯಾಣದಲ್ಲಿ ಅವರು ಸಿಗಾಕೊಂಡಾಗ ಅವರ ಆಶ್ರಮದಲ್ಲಿ ಬಾಡಿಗಳು ಸಿಕ್ತು, ಡೆತ್ ಬಾಡಿ ಸಿಕ್ತು, ಕಳಬರ ಸಿಕ್ತು ಅವರ ಆಶ್ರಮದಲ್ಲಿ. ಇಂಥ ನಿದರ್ಶನಗಳು ಈ ದೇಶದಲ್ಲಿ ನಡೆದಿದ್ದಾವೆ, ಆಗಿದ್ದಾವೆ. ಅವಕ್ಕೆಲ್ಲ ಉತ್ತರ ಸಿಕ್ತಲ್ವಾ? ಅವರೆಲ್ಲ ಜೈಲ್ಗೆ ಹೋದ್ರಲ್ವಾ? ಹಾಗಾದ್ರೆ ಮುರುಘಾ ಮಠರು ಯಾಕೆ ಜೈಲ್ಗೆ ಹೋದ್ರು? ತಪ್ಪೇ ಮಾಡಲಾಗಿದ್ರು, ಸ್ವಾಮೀಜಿಗಳಲ್ಲಿ ತಪ್ಪೇ ಮಾಡಲ್ಲ ಅಂದ್ರೆ ಯಾಕೆ ಹೋದ್ರು ಜೈಲ್ಗೆ ಹೋದ್ರು? ಪ್ರಶ್ನೆ ಇರ್ತಕ್ಕಂಥದ್ದು, ಯಾರಾದ್ರೂ ಆಗಿರ್ಲಿ, ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಬೇಕು. ನೀವು ದೇವಸ್ಥಾನವನ್ನ, ದೇವ್ರನ್ನ ಅಡ್ಡ ತರಬೇಡಿ. ನಿಮಗೆ ನೈತಿಕತೆ ಇದ್ರೆ ನೀವು ಎಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ಯಾರ್ದು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ನೀವೇ ಮುಂದೆ ಪತ್ತೆ ಹಚ್ಚಿ, ನೀವು ಸಹಕರಿಸಿ ಆ ಸೊಸೈಟಿಗೆ. ಹೌದು, ಈ ತರ ಆಗಿದೆ, ಈ ತರ ಆಗಿದೆ, ಈ ತರ ನೀವು ಹೇಳಿ. ನೀವು ಆ ಕ್ಷೇತ್ರದಲ್ಲಿ ಎಲ್ಲ ನಿರ್ವಹಣೆ ಮಾಡ್ತಾ ಇರೋರು ನೀವು, ಕಾರ್ಯನಿರ್ವಹಣಾಧಿಕಾರಿಗಳು ನೀವು, ಧರ್ಮಾಧಿಕಾರಿಗಳು ನೀವು, ರಾಜ್ಯಸಭಾ ಸದಸ್ಯರು ನೀವು. ಈ ಸಾವುಗಳು ನಮ್ಗೆ ಗೊತ್ತಿಲ್ಲ ಅಂದ್ರೆ ಪಂಚಾಯತ್ ಬಂದು ನಾವು ಊತ ಹಾಕಿದ್ರಿ, ಅವ್ನಿಗೆ ಯಾರು ರೈಟ್ ಕೊಟ್ಟಿದ್ದು? ಫಾರೆಸ್ಟ್ ನಲ್ಲಿ ಒಂದು 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 ಕಡ್ಡಿ ತರಕ್ಕಾಗಲ್ಲ ನಾವು ಈಚೆಗೆ. ಹಸು ಎಮ್ಮೆ ದನ ಕುರಿ ಮೇಯ್ಸಕ್ಕೆ ಪ್ರಾವಿಷನ್ ಇಲ್ಲ, ರೆಸ್ಟ್ರಿಕ್ಟ್ ಮಾಡ್ತೀರಿ. ಇವತ್ತು ಅನಾಮಿಕ ತೋರಿಸಿರೋ ಪಾಯಿಂಟ್ಗಳೆಲ್ಲ ಜಾಸ್ತಿ ಇರೋದೇ ಕಾಡೊಳಗಡೆ. ಏನ್ ಮಾಡ್ತಾ ಇದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್? ನಿಮ್ಮೆಲ್ರಿಗೂ ಅದೊಂದು ಪ್ರಶ್ನೆ ಅಲ್ವಾ? ನಿಮ್ ಜವಾಬ್ದಾರಿ ಇಲ್ವಾ? ನಿಮ್ಮ ಪ್ರಕಾರ ಈ ಒಂದು ಕೇಸಲ್ಲಿ ಬಹಳಷ್ಟು ಕಾಣದ ಕೈಗಳಿದೆ. ಖಂಡಿತ ಇದೆ. ಇದರ ಎಲ್ಲ ಸತ್ಯಾಸತ್ಯತೆಗಳು ಜನರಿಗೆ ತಿಳಿಯಲಿ, ನಮ್ದು ಅಷ್ಟೇ ಉದ್ದೇಶ, ಬೇರೆ ಇನ್ನೇನಿಲ್ಲ. ನಮಗೆ ಹೋರಾಟಗಾರರಿಗೆ ಇದರಿಂದ ಯಾವ ಅನುಕೂಲವೂ ಇಲ್ಲ, ಯಾವ ಲಾಭನೂ ಇಲ್ಲ. ಕೆಲವು ಫೇಸ್ಬುಕ್ಗಳಲ್ಲಿ, ಅದರಲ್ಲಿ ಇದರಲ್ಲಿ ಟ್ವಿಟ್ಟರಲ್ಲಿ ಆಗ್ತಾ ಇರ್ತಾರೆ ದುಡ್ಡುಗೋಸ್. ಯಾರು ಕೊಡ್ತಾರೆ ದುಡ್ಡಿಗೆ? ಸೌಜನ್ಯ ಕೊಡ್ತಾರಲ್ಲ ಸೊತೋಗಿರೋಳು, ಅವ್ರ ಮನೆಯವರೇನೋ ಶ್ರೀಮಂತರ, ಅಥವಾ ವೇದವಲ್ಲಿಯ ಮನೆಯವರು ಕೊಡ್ತಾರ, ಅಥವಾ ಅನನ್ಯ ಭಟ್ ಕೊಡ್ತಾರ? ಯಾರು ಕೊಡ್ತಾರೆ ಹೋರಾಟಗಾರರಿಗೆ? ಹೋರಾಟ ಮಾಡ್ತಾ ಇರೋದು ಈ ನಾಡಿನ ಒಬ್ಬ ಹೆಣ್ಮಗಳು ಸತ್ತಿದ್ದಾಳೆ, ಆ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಅಷ್ಟೇ ಹೊರತು ನಮ್ಮ ಯಾರೋ ವೈಯಕ್ತಿಕ ಇನ್ನೂ ಯಾರೋ ಅವರ ಪರವಾಗಿ ಮಾಡ್ತಾ ಇರ್ತಾರ, ಅವ್ರಿಗೆ ಇನ್ನೂ ದೊಡ್ಡ ದೊಡ್ಡ ದುಡ್ಡು ಬರ್ಬೋದು. ಅವ್ರಿಗೆ ಅವಕಾಶ ಇದೆ ದುಡ್ಡು ಇಸ್ಕೊಂಡು ಮಾತಾಡ್ಲಿಕ್ಕೆ. ಯಾಕೆಂದ್ರೆ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡೆ ಅವರ ಹೆಸರಲ್ಲಿ 1000 ಎಕರೆ ಜಮೀನಿದೆ. ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ 5 ರಿಂದ 6 ಸಾವಿರ ಎಕರೆ ಜಮೀನಿದೆ. ನಮ್ಗೆ ಗೊತ್ತಿರೋ ಪ್ರಕಾರ ಈ ರಾಜ್ಯದ ಅತ್ಯಂತ ಶ್ರೀಮಂತ ಜಮೀನ್ದಾರರು ವೀರೇಂದ್ರ ಹೆಗಡೆ ಅವರು. ಈ ರಾಜ್ಯದ ಅತ್ಯಂತ ಶ್ರೀಮಂತ ಜಮೀನ್ದಾರ್. ಅಷ್ಟು ಜಮೀನು ಅವ್ರ ಹೆಸರಿನಲ್ಲಿ ಇದೆ. ದೇವಸ್ಥಾನದ ಹೆಸರಲ್ಲಿಲ್ಲ, ಧರ್ಮಸ್ಥಳ ಮಂಜುನಾಥ ಹೆಸರಲ್ಲಿ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ ವೀರೇಂದ್ರ ಹೆಗಡೆ ಹೆಸರಲ್ಲಿ ಇದೆ. ಹಾಗಾಗಿ ನಮ್ಮ ಡಿಮ್ಯಾಂಡು ಅಲ್ಲಿ ನ್ಯಾಯ ಸಿಗಬೇಕು ಅನ್ನೋದು ಅಷ್ಟೇ ಹೊರತು ಬೇರೆ ಯಾವ ಉದ್ದೇಶವೂ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಪ್ರದೀಪ್ ಅವರ ಮಾತಾಗಿತ್ತು.
ಸೊ ಒಂದ್ ರೀತಿಯಾಗಿ ಧರ್ಮಸ್ಥಳದಲ್ಲಿ ಆಗಿರುವಂಥದ್ದು ಯಾರ ವ್ಯಕ್ತಿ ಪರ ಆಗ್ಲಿ ಅಥವಾ ದೇವಸ್ಥಾನದ ಪರ ಯಾವುದೂ ಅಲ್ಲ, ಅವ್ರು ಕೇಳ್ತಾ ಇರುವಂಥದ್ದು ನ್ಯಾಯ ಸಿಗ್ಬೇಕು. ಅವತ್ತೇನು ಆ ಹೆಣ್ಣು ಮಕ್ಕಳು ಸಾವು ಆಗಿತ್ತು ಅದು ಆ ಮಟ್ಟಕ್ಕೆ ಯಾರು ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ. ಒಂದು ಹೆಣ್ಮಕ್ಳನ್ನು ಕೂಡ ಆ ರೀತಿಯಾಗಿ ಸಾಯಿಸ್ಬೋದು, ಆ ರೀತಿಯಾಗಿ ಅತ್ಯಾಚಾರ ಮಾಡ್ಬೋದು. ಲೆಕ್ಕವಿಲ್ಲದಷ್ಟು ಹೆಣ್ಮಕ್ಳು ಇವತ್ತು ಮಣ್ಣಾಕಿದ್ದಾರೆ ಅಂತ ಹೇಳಿದ್ರೆ ಹೇಗೆ ಬದುಕುವಂಥದ್ದು, ಹೇಗೆ ಆಗ್ತಾ ಇದೆ ಸಮಾಜ? ಈ ರೀತಿಯಾಗೆಲ್ಲ ಪ್ರಶ್ನೆಗಳು ಬರ್ತಾ ಇದೆ. ಇನ್ನೂ ಕೂಡ SIT ತನಿಖೆ ನಡೀತಾ ಇದೆ. ಸೊ ನ್ಯಾಯ ಸಿಗುತ್ತಾ? ಸೌಜನ್ಯ ಸಾವಿಗಾಗಿರ್ಬೋದು, ಮತ್ತಿತ ಹೆಣ್ಣು ಮಕ್ಕಳ ಸಾವಿಗೆ ಸಿಗುತ್ತಾ ಒಂದು ಅಂತ್ಯ? ಏನು ತಾರ್ಕಿಕ ಅಂತ್ಯವನ್ನ ಕೇಳ್ತಾ ಇದ್ರು, ಆ ತಾರ್ಕಿಕ ಅಂತ್ಯ ಸಿಗುತ್ತಾ? ಇದನ್ನೆಲ್ಲವನ್ನು ಕೂಡ ಕಾದು ನೋಡ್ಬೇಕಿದೆ. ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.